ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ ವಿ ಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. UGCET 2026 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳಾದರೆ ಬಿ ಫಾರ್ಮಸಿ ಹಾಗೆ ಡಿ ಫಾರ್ಮಸಿ ಮಾಡೋಕ್ಕೆ ಯಾವಾಗ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಫೀಸ್ ಸ್ಟ್ರಕ್ಚರು ಹಾಗೆ ಕೌನ್ಸಿಲಿಂಗ್ ಪ್ರೋಸೆಸ್ಸು ಯಾವಾಗ ಶುರು ಮಾಡ್ತಾರೆ ಅಂತ ಕೇಳ್ತಿದ್ರು. ಸೊ ಅದ್ರ ಬಗ್ಗೆ ಆದರೆ KE ಕಡೆಯಿಂದ ಇವತ್ತು ಒಂದು 6/8/2026 ಒಂದು ಅಪ್ಡೇಟ್ ಆದರೆ ಬಂದಿದೆ. ಬೋತ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸು ಬಿ ಫಾರ್ಮಸಿದು ಹಾಗೆ ಡಿ ಫಾರ್ಮಸಿದು ಹಾಗೆ ಫೀಸ್ ಸ್ಟ್ರಕ್ಚರ್ ಆದರೆ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಾವು ಈ ವಿಡಿಯೋಲ್ಲಾದರೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ಸಲ್ಲಿ ತಪ್ಪದೆ ವೀಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಅದಾದ ನಂತರ ನಿಮಗೆ ಅಪ್ ಟು 1 ಲ್ಯಾಕ್ವರೆಗೂ ಬರೋ SSP ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು ನಮ್ಮ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ನೀವು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಫೀಸ್ ಸ್ಟ್ರಕ್ಚರ್ ಆದರೆ ನೋಡೋಣ. ಬೋತ್ ಬಿ ಫಾರ್ಮಸಿ ಹಾಗೆ ಡಿ ಫಾರ್ಮಸಿದು ಈಗ ಪ್ರೀವಿಯಸ್ ಇಯರ್ಸು ಏನಾದರೆ 23-24 ಎಲ್ಲ ಇತ್ತು ಅದೆಲ್ಲ ಕಂಪ್ಯಾರಿಸನ್ ಮಾಡಿ ಆದರೆ ಫೀಸ್ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ. ಸೊ ನೀವು ಕನ್ಫ್ಯೂಸ್ ಆದರೆ ಆಗಬೇಡಿ. ಇಲ್ಲಿ ನೋಡ್ಬೋದು 2023-24ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಿಸಿದ್ದು ಅಂತ ಇಲ್ಲಿ ಕೂಡ ಒಂದು ಫೀಸಸ್ ಆದರೆ ಕೊಟ್ಟಿದ್ದಾರೆ. ಒಂದು 21-22 ಅಲ್ಲಿ ಇಷ್ಟಿತ್ತು 13,000. ಅದಾದ ನಂತರ 23-24ಗೆ 35,000 ಆಯಿತು ಡಿ ಫಾರ್ಮಸಿಗೆ, ಈ ಥರ ಅಂತ ಕಂಪ್ಯಾರಿಸನ್ನು. ಹಾಗೆ ನೀವು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ನು ನೆಕ್ಸ್ಟ್ ಕೆಳಗಡೆ ಹೋದರೆ 2025-26ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಖಾಸಗಿ ಫಾರ್ಮಸಿ ಕಾಲೇಜುಗಳಲ್ಲಿನ ಡಿ ಫಾರ್ಮಸಿ ಕೋರ್ಸುಗಳ ಸರ್ಕಾರಿ ಕೋಟಾದ ಸೀಟುಗಳ ಹಂಚಿಕೆ ಅನುಪಾತ ಮತ್ತು ಶುಲ್ಕ ನಿಗದಿಪಡಿಸುವ ಬಗ್ಗೆ ಅಂತ. ಇದರಲ್ಲಿ ಕೆಳಗಡೆ ಬಂದರೆ ನೀವು ಇಲ್ಲಿ ಗಮನಿಸ್ಬೋದು ಗೌರ್ಮೆಂಟ್ ಕೋಟಾ ಸೀಟ್ಸ್ ಎಷ್ಟಿದೆ, ಹಾಗೆ ಡಿ ಫಾರ್ಮಸಿದು ಇದು KE ಫಿಕ್ಸ್ಡ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಫಾರ್ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜು 14,300 ಆದರೆ ಇದೆ. ಹಾಗೆ ಫಿಕ್ಸ್ಡ್ ಒಂದು ಫೀಸು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಸೀಟ್ ಇನ್ ಕರ್ನಾಟಕ ಒಂದು 17,500 ಆದರೆ ಇದೆ. ಯಾರಾದರೆ ಒಂದು ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೋ ನಾನ್ ಕರ್ನಾಟಕ ಸ್ಟೂಡೆಂಟ್ಸು ಅವ್ರಿಗಾದರೆ 17,500 ಇದೆ. ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ಗಾದರೆ 14,300 ಆದರೆ ಇದೆ. ಇದು ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಿ, ಇದು ಡಿ ಫಾರ್ಮಸಿದು. ಹಾಗೆ ನೀವು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಬಿ ಫಾರ್ಮಾ ಅಡ್ಮಿಷನ್ ಫೀಸು 26-27 ಫೀಸಸ್ ಫಾರ್ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಬ್ಯಾಂಗ್ಳೂರು. ಇಲ್ಲಿ ನಿಮಗೆ ಟ್ಯೂಷನ್ ಫೀಸ್ ಎಷ್ಟು, ಲ್ಯಾಬ್ರೇಟರಿ ಫೀಸ್ ಎಷ್ಟಿದೆ, ಟೋಟಲ್ ಎಷ್ಟಿದೆ, 13,530 ಇದೆ. ಈ ಥರ ಒಂದು ಸೆಗ್ರಿಗೇಟ್ ಮಾಡಿ ಡಿವೈಡ್ ಮಾಡಿ ಆದರೆ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿದು ಪ್ರಿನ್ಸಿಪಲ್ಲೇ ಸಿಗ್ನೇಚರ್ ಆಗಿರೋ ಫೀಸ್ ಸ್ಟ್ರಕ್ಚರ್ನ ಒಂದು ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಂ ಫಾರ್ಮಸಿದು ಅಷ್ಟೇ, ಹಾಗೆ ಬಿ ಫಾರ್ಮಸಿದು ಅಷ್ಟೇ. ಇಲ್ಲಿ ಎಂ ಫಾರ್ಮಸಿದು 20,800 ಆದರೆ ಇದೆ. ಟೋಟಲ್ಲು ನೀಟಾಗಿ ಕೊಟ್ಟಿದ್ದಾರೆ. ಸೊ ನೀವಾದರೆ ಒಮ್ಮೆ ಗಮನಿಸ್ಕೊಳ್ಳಿ. ಇದಾದ ನಂತರ ಬಿ ಫಾರ್ಮಸಿ ಯಾರೆಲ್ಲ UG ಸ್ಟೂಡೆಂಟ್ಸ್ ಇದ್ದಾರೋ ಅಂಥ ವಿದ್ಯಾರ್ಥಿಗಳು ನೀವು ಮೇಲೆ ಇರೋದು ಇಲ್ಲಿ ಇದು KE ಫೀಸ್ನ ಪ್ರೀವಿಯಸ್ ಇಯರ್ಸ್ದೇ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಬಿ ಫಾರ್ಮಸಿದು ಅರೌಂಡ್ 28,600 ಆದರೆ ಇದೆ. ಹಾಗೆ ಎಂ ಫಾರ್ಮಸಿದು 57,200 ಇದೆ. ಇದೆಲ್ಲ ಒಂದು ಎಂ ಫಾರ್ಮಸಿ ಕೌನ್ಸಿಲಿಂಗ್ ಆದರೆ ಹೀಗೆ ನಡೆಯಲ್ಲ. ಸೊ ಬಿ ಫಾರ್ಮಸಿ ಹಾಗೆ ಡಿ ಫಾರ್ಮಸಿ ವಿದ್ಯಾರ್ಥಿಗಳು ಆದರೆ ನೋಡ್ಕೊಳ್ಳಿ. ಅಂದರೆ ಫಾರ್ಮ್ ಡಿ ಅದು ಡಿಪ್ಲೊಮಾ ಇನ್ ಫಾರ್ಮಸಿ, ಹಾಗೆ ಇದು ಬ್ಯಾಚುಲರ್ ಆಫ್ ಇನ್ ಫಾರ್ಮಸಿ ಆದರೆ ನೋಡ್ಕೊಳ್ಳಿ. ಇನ್ನೊಂದು ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಇದೆಯಲ್ಲ, ಇದು ಅರೌಂಡು 1 lakh to 1,18,000 ಆದರೆ ಇದೆ ನಿಮಗೆ. ಇನ್ನೊಂದು ಫಾರ್ಮ್ ಡಿ ಇದು 3,700 ಆದರೆ ಟೋಟಲ್ ಫೀಸ್ ಆದರೆ ಇದೆ. ಈ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಆದರೆ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಡೀಟೇಲ್ಡಾಗಿ ಒಂದು ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಒಮ್ಮೆ ನೀವು ಈ ಸರ್ಕ್ಯುಲರನ್ನಾದರೆ ಗಮನಿಸಿ. ಇದನ್ನು ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಲ್ಲೂ ಹಾಕಿರ್ತೀನಿ, ಹಾಗೆ KE ವೆಬ್ಸೈಟಲ್ಲೂ ನಿಮಗೆ ಸಿಗುತ್ತೆ. ಈಗ ಫಾರ್ಮ್ ಡಿದು ಹಾಗೆ ಬಿ ಫಾರ್ಮಸಿದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಟ್ಟಿದ್ದಾರೆ. ಮೊದಲಿಗೆ ಬಿ ಫಾರ್ಮಸಿದು ನೋಡೋದಾದರೆ ಇಲ್ಲಿ ನೋಡ್ಬೋದು ನಿಮಗೆ ಕ್ಯಾಟಗಿರಿ ವೈಸು ಗೌರ್ಮೆಂಟ್ ಕಾಲೇಜಸ್ ಆಗಿರ್ಬೋದು, ಪ್ರೈವೇಟು ಆಗಿರ್ಬೋದು, ಏಡೆಡು ಕಾಲೇಜಸ್ ನೇಮು, ಅದಾದ ನಂತರ ನಿಮಗೆ ಕೋರ್ಸ್ ಟೈಪು, ಹಾಗೆ ಇದು ಸೀಟ್ ಟೈಪು, ಹಾಗೆ ಕ್ಯಾಟಗಿರಿ ವೈಸು ಜನರಲ್ಲು, ರೂರಲ್ ಕೋಟಾ, ಕನ್ನಡ ಮೀಡಿಯಮ್ಮು ಎಲ್ಲ ನೀಟಾಗಿ ಯಾವ ಕ್ಯಾಟಗಿರಿ ಇದ್ದೀರಾ 2A 2B SC ST ಅಂತ ನೀಟಾಗಿ ಆ ಕಾಲೇಜಲ್ಲಿ ಆ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಆದರೆ ಇದೆ ಅಂತ ಕ್ಲಿಯರಾಗಿ ಮೆನ್ಷನ್ ಆದರೆ ಮಾಡಿದ್ದಾರೆ. ಸೊ ನೀವು ಒಮ್ಮೆ ಇದರನ್ನಾದರೆ ಗಮನಿಸಿ. ಹಾಗೆ ಈ ಕಾಲೇಜಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಕಾಲೇಜಿಗೆ ಸೇರಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಆ ಕಾಲೇಜನ್ನ ನೋಟ್ ಡೌನ್ ಮಾಡಿಕೊಂಡು ಆ ಕಾಲೇಜಲ್ಲಿ ನಿಮ್ಮ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಅದೇ ಇದೆ ಅಂತ ಒಮ್ಮೆ ಚೆಕ್ ಮಾಡಿ. ಇದಾದ ನಂತರ ನೀವು ಒಂದು ಕಟ್ ಆಫ್ ರ್ಯಾಂಕಿಂಗ್ ಎಲ್ಲ ಕಂಪೇರ್ ಮಾಡಿಕೊಂಡು ನೀವು ಕೌನ್ಸಿಲಿಂಗ್ ಶುರುವಾದಾಗ ಹಾಕೋಕ್ಕೆ ಈಸಿಯಾಗಿರುತ್ತೆ. ಅದರಿಂದ ನಿಮಗೆ ಒಳ್ಳೆ ಕಾಲೇಜು ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಸೊ ಯಾರೆಲ್ಲ ಕಾಲೇಜಸ್ನ ನೋಟ್ ಡೌನ್ ಮಾಡಿರ್ತೀರೋ ಒಮ್ಮೆ ನೀವು ಸೀಟ್ ಮ್ಯಾಟ್ರಿಕ್ಸ್ನ ಗಮನಿಸ್ಕೊಳ್ಳಿ. ಅಲ್ಲಿ ಎಷ್ಟು ಸೀಟ್ಸ್ ಆದರೆ ಇದೆ ನೀವು ಸೇರಬೇಕು ಅಂದ್ಕೊಂಡಿರೋ ಪರ್ಟಿಕ್ಯುಲರ್ ಕಾಲೇಜ್ಗೆ. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್. ಮುಂದಿನ ವಿಡಿಯೋಲಾದರೂ ಸಿಗೋಣ.